ಯಾವ ಕವಿಯೂ ಬರೆಯಲಾರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ್ದು 1986ರಲ್ಲಿ ತೆರೆಕಂಡು ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಾಧವಿಯರು ನಟಿಸಿದಂಥ, ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ ನಿರ್ದೇಶನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರು. ಈಗ ಹಾಡ್ತಾ ಇರೋರು ವೇಣುಗೋಪಾಲ್. ಒಂದ್ಸರಿ ಜೋರಾಗಿ ಚಪ್ಪಾಳೆ ಬೇಕು. ಥ್ಯಾಂಕ್ ಯು. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ, ಬರೆಯಲಾರ. ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ಮಲ್ಲೆಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ, ಮಲ್ಲೆಹೂ ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ಪ್ರೇಮ ಸುಮವು ಅರಳುವಂತೆ, ಪ್ರಣಯ ಗಂಧ ಚೆಲ್ಲುವಂತೆ. ಪ್ರೇಮ ಸುಮವು ಅರಳುವಂತೆ, ಪ್ರಣಯ ಗಂಧ ಚೆಲ್ಲುವಂತೆ. ಕಂಗಳೆರಡು ತುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ, ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ. ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ ಯಾವ ಕವಿಯು ಬರೆಯಲಾರ, ಅಕ್ಷರದಿಂದ ಪದಗಳಿಂದ ಕಲಾದೇವಿಯ ಆರಾಧಿಸಿದ ಈ ನಿಮ್ಮ ಪಯಣವ ಯಾವ ಕವಿಯು ಬರೆಯಲಾರ, ಊಹಿಸಲಾರ. ವೇಣುಗೋಪಾಲ್ ಅವರು ಇತ್ತೀಚೆಗೆ ಬಂದು ಕ್ಲಾಸ್ಗೆ ಜಾಯ್ನ್ ಆದವರು, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿರೋರು. ಆದರೂ ಅವರಿಗೆ ಏನಂದರೆ ಸಿನಿಮಾ ಹಾಡುಗಳನ್ನ ಹಾಡೋ ಟೆಕ್ನಿಕ್ಸ್ನ ಇನ್ನೂ ಚೆನ್ನಾಗಿ ಕಲಿಬೇಕು ಅನ್ನೋದು ಕಾರಣಕ್ಕೋಸ್ಕರ ಇನ್ಸ್ಟಿಟ್ಯೂಟಿಗೆ ಬಂದು ಸೇರಿಕೊಂಡಿದ್ದಾರೆ. ಬಹಳ ಅದ್ಭುತವಾಗಿ ಹಾಡಿದ್ರಿ ಸರ್.
ಥ್ಯಾಂಕ್ ಯು. ಹಾಗೆ ಒಳ್ಳೆಯ ಸಾಹಿತ್ಯದ ಅಭಿರುಚಿ ಕೂಡ ಇದೆ. ನೀವೆಲ್ಲ ನೋಡಿರ್ಬೋದು ಲಾಸ್ಟ್ ಪಲ್ಲವಿನಲ್ಲಿ ಅವ್ರದ್ದೇ ಒಂದು ಸಾಹಿತ್ಯ ಅವರು ಹಾಡಿದ್ರು. ಆ ಥರ ಬಹಳ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಅವರು ಹಾಡಿದಂಥ ಈ ಫುಲ್ ಸಾಂಗ್ ಯೂಟ್ಯೂಬಲ್ಲಿ ಕೂಡ ಇದೆ, ಒಂದ್ಸಲಿ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆದು ಬಂದಂಥ ಒಂದು ದಾರಿನ, ಅವರ ಒಂದು ವ್ಯಕ್ತಿತ್ವನ ಆ ಸಾಂಗಲ್ಲಿ ಇದೆ. ನೀವೆಲ್ಲರೂ ಸಮಯ ಸಿಕ್ಕಾಗ ಆ ಗೀತೆಯನ್ನು ಒಂದ್ಸಲಿ ಕೇಳಿ.